Doxy. Business and Documentation Tech. Hi, hello, namaskara. Myself, Aryan K, founder and managing director of Doxy Infotech Private Limited. ಈ ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ತುಂಬ ಜನ ನಮ್ಮ ವೀಕ್ಷಕರಿಗೆ ಹಲವಾರು ಡೌಟ್ಸ್ಗಳು ಮತ್ತು ಕುತೂಹಲಗಳಿದೆ. ಇವೆಲ್ಲ ಸಾಮಾನ್ಯ ಪ್ರಶ್ನೆಗಳು ಅಂಡ್ ಸಾಮಾನ್ಯ ಡೌಟ್ಗಳು. ಕಾಮನ್ ಆಗಿ ಕೇಳ್ತಾ ಇರ್ತೀರಿ, ಏನಪ್ಪ ಆ ವಿಚಾರ ಅಂತ ಹೇಳಿದ್ರೆ ಶೇರ್ಸ್. ಓಕೆ, ಸೊ ಶೇರ್ಸ್ ಅಂದರೆ ಏನು, ಶೇರ್ಸ್ ಯಾವ ರೀತಿ ವರ್ಕ್ ಆಗುತ್ತೆ, ಇದೆಲ್ಲದ್ರ ಬಗ್ಗೆ ತುಂಬ ಸಿಂಪಲ್ ಆಗಿ ತಮಗೆ ಅರ್ಥ ಮಾಡಿಸೋ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗ್ತೇನೆ. ಗಮನವಿಟ್ಟು ಕೊನೆ ತನಕ ಈ ವಿಡಿಯೋವನ್ನ ನೋಡಿ. ಹಾಗೆ ಈ ವಿಡಿಯೋ ಕಂಪ್ಲೀಟ್ಲಿ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಓಕೆ, ಅಂಡ್ ನಮ್ಮ ಡಾಕ್ಸಿ ಇನ್ಫೋಟೆಕ್ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ, ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಫ್ಯೂಚರ್ ಅಲ್ಲಿ ಬರ್ತಕ್ಕಂಥ ಯೂಸ್ಫುಲ್ ಎಜುಕೇಶನಲ್ ಪರ್ಪಸ್ ವಿಡಿಯೋಸ್ಗಳನ್ನ ಮಿಸ್ ಮಾಡ್ಕೊಳ್ತೀರಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಸ್, ಏನು ಶೇರ್ಸ್ ಅಂದ್ರೆ ಏನು? ಒಂದು ಕಂಪನಿಯಲ್ಲಿನ ಮಾಲೀಕತ್ವವನ್ನ ಶೇರ್ಸ್ ಅಂದ್ರೆ ವಿಭಾಗಗಳನ್ನಾಗಿ ಮಾಡಿ ಶೇರ್ಸ್ ಮುಖಾಂತರ ತಮಗೆ ಸಹ ಮಾಲೀಕತ್ವವನ್ನ ನೀಡುವಂಥದ್ದೇನೆ ಶೇರ್ಸ್. ಓಕೆ, ಒಂದು ಕಂಪನಿಯಲ್ಲಿ ಒಂದು ಬೆಲೆನ, ಶೇರ್ಸ್ ವ್ಯಾಲ್ಯೂನ ನಿಗದಿಯನ್ನ ಮಾಡಿರ್ತಾರೆ. ನೀವು ಅಂತಹ ಕಂಪನಿಗಳಲ್ಲಿ ಹೂಡಿಕೆಯನ್ನು ಮಾಡಿದಾಗ, ಅಂದ್ರೆ ಏನು ಒಂದು ಶೇರ್ಸ್ ವ್ಯಾಲ್ಯೂ ಅಂತ ಫಿಕ್ಸ್ ಆಗಿರುತ್ತಲ್ಲ, ಆ ಶೇರ್ಸ್ ವ್ಯಾಲ್ಯೂನ ಎಷ್ಟು ಪರ್ಸೆಂಟೇಜ್ ತಾವು ಹೂಡಿಕೆಯನ್ನು ಮಾಡ್ತೀರಿ, ಅಷ್ಟು ಪರ್ಸೆಂಟೇಜ್ಗೆ ತಾವು ಸಹ ಮಾಲೀಕತ್ವನ ನೀವು ಹೊಂದಿರ್ತೀರಿ. ವೆರಿ ಸಿಂಪಲ್, ಗೊತ್ತಾಯ್ತಾ? ಸೊ ಇದೇ ಶೇರ್ಸ್. ಓಕೆ, ನಿಮ್ಗೆ ಇನ್ನೂ ಸರಳವಾಗಿ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ ಒಂದು ಕಂಪನಿ ಅಂದ್ರೆ ಒಂದು 100% ಅಂತ ತಿಳ್ಕೊಳ್ಳಿ. ಅದಕ್ಕೆ ಒಂದಿಬ್ರು ಮಾಲೀಕರು, ಡೈರೆಕ್ಟರ್ಸ್ ಅಥವಾ ಒಂದು 5 ಜನ ಡೈರೆಕ್ಟರ್ಸ್ ಈ ತರ ಇರ್ತಾರೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಓಕೆ, ಈ ಒಂದು 100% ಆಫ್ ದ ಓನರ್ಶಿಪ್ ಅವ್ರ ಕೈಯಲ್ಲಿ ಇರುತ್ತೆ. ಕರೆಕ್ಟಾ? ಈಗ ಇಬ್ರು ಡೈರೆಕ್ಟರ್ಸ್ ಇದ್ದಾರೆ, 100% ಒಂದು ಇನ್ವೆಸ್ಟ್ಮೆಂಟ್ ಅಥವಾ ಮಾಲೀಕತ್ವ ಅವ್ರ ಕೈಯಲ್ಲಿ ಇರುತ್ತೆ. ಈಗ ನೀವು ಒಂದು ಸಣ್ಣ ಮಟ್ಟದ ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆಯನ್ನ ನೀವು ಆ ಕಂಪನಿ ಮೇಲೆ ಮಾಡಿದಾಗ, ನೀವು ಆ ಒಂದು ಕಂಪನಿಯ ಸಹ ಪಾಲುದಾರಿಕೆಯನ್ನ ನೀವು ತಗೊಳ್ತೀರಿ. ಸೊ 5%, 1%, 2%, ಅದು ನೀವು ಎಷ್ಟು ಹೂಡಿಕೆಯನ್ನ ಮಾಡ್ತೀರಿ ಅನ್ನೋದ್ರ ಮೇಲೆ ನಿರ್ಧಾರ ಆಗ್ತಾ ಹೋಗುತ್ತೆ. ಶೇರ್ಸ್ ಯಾಕಿರುತ್ತೆ ಕಂಪನೀಸ್ ಅಲ್ಲಿ ಅಂತ ಹೇಳಿದ್ರೆ, ಎಲ್ಲಾ ಕಂಪನಿಯಲ್ಲೂ ಕೂಡ ಅವ್ರದೇ ಆದಂತ ಒಂದು ಬಿಸ್ನೆಸ್ ಮಾಡೆಲ್ ಇರುತ್ತೆ ಅಂಡ್ ಐಡಿಯಾಲಜಿನ ಇಟ್ಕೊಂಡಿರ್ತಾರೆ. ಸೊ ಆ ಕಂಪನಿ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ಹೇಳಿದ್ರೆ ಬಿಸ್ನೆಸ್ ನ ಎಕ್ಸ್ಪಾನ್ಷನ್ಸ್ ಮಾಡಬೇಕು. ಸೊ ಹಾಗಾಗಿ ಏನ್ ಮಾಡ್ತಾರೆ, ಆ ಕಂಪನಿಯಲ್ಲಿ ಇರ್ತಕ್ಕಂಥ ಓನರ್ಶಿಪ್, ಪಾಲುದಾರಿಕೆಯನ್ನ ಶೇರ್ಸ್ ಮುಖಾಂತರ ಓಪನ್ ಮಾಡ್ತಾರೆ. ಓಕೆ, ಒಂದು ಕಂಪನಿಯ ಗ್ರೋತ್ಗೆ ಇನ್ವೆಸ್ಟರ್ ಆಗಿ ಓನರ್ಶಿಪ್ ಪಾರ್ಟಿಸಿಪೇಷನ್ ಅಂತ ಕರಿತೀವಿ. ಸೊ ನೀವು ಈ ರೀತಿ ಒಂದು ಸಂಸ್ಥೆಯಲ್ಲಿ ಸಹ ಮಾಲೀಕತ್ವವನ್ನು ಪಡೆದುಕೊಂಡು ಶೇರ್ಸ್ ಮುಖಾಂತರ ನೀವು ಆ ಸಂಸ್ಥೆಯಲ್ಲಿ ಜೊತೆಯಲ್ಲಿ ಇರ್ತೀರಿ. ಮತ್ತೊಂದು ತಮಗೆ ಇರತಕ್ಕಂಥ ಡೌಟ್ಸ್, ಶೇರ್ಸ್ ಹೇಗೆ ವ್ಯಾಲ್ಯೂನ ಹೊಂದಿರುತ್ತೆ ಅಂತ ಹೇಳಿ. ಶೇರ್ಸ್ ವ್ಯಾಲ್ಯೂ ಅಂದ್ರೆ ಏನು, ಯಾವ ರೀತಿ ಒಂದು ನಿರ್ಧಾರ ಮಾಡ್ತಾರೆ ಅಂತ ಹೇಳಿ. ಯಾವುದೇ ಒಂದು ಸಂಸ್ಥೆಗೆ ಯಾವಾಗಲೂ ಫೇಸ್ ವ್ಯಾಲ್ಯೂ ಅಂತ ಇರುತ್ತೆ ಅಂಡ್ ಪ್ರೀಮಿಯಂ ಅಂತ ಕರಿತೀವಿ. ಓಕೆನಾ? ಫೇಸ್ ವ್ಯಾಲ್ಯೂ ಅಂಡ್ ಪ್ರೀಮಿಯಂ ಇವೆರಡೂ ಸೇರಿ ಶೇರ್ಸ್ ವ್ಯಾಲ್ಯೂ ಆಗುತ್ತೆ. ಸೊ ಫೇಸ್ ವ್ಯಾಲ್ಯೂ ಅಂಡ್ ಪ್ರೀಮಿಯಂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಕಂಪನಿಯ ವ್ಯಾಲ್ಯೂಯೇಷನ್. ಸೊ ಕಂಪನಿ ವ್ಯಾಲ್ಯೂಯೇಷನ್ ಏನಿರುತ್ತೆ, ಸೊ ಅದು ಬಂದು ಪ್ರೀಮಿಯಂ ಆಗುತ್ತೆ. ಇನ್ನು ಫೇಸ್ ವ್ಯಾಲ್ಯೂ ಬಂದು ಕಾಮನ್ ಆಗಿ 10 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಕಂಪನೀಸ್ ಅದಕ್ಕಿಂತನೂ ಕೂಡ ಕಡಿಮೆ ಇರುತ್ತೆ. ಯಾವುದೋ ಒಂದು ಸಂಸ್ಥೆ ಈಗ ಅದ್ರದ್ದು ಒಂದು 100 ಕೋಟಿ ರೂಪಾಯಿ ಆ ಕಂಪ್ನಿದು ವ್ಯಾಲ್ಯೂಯೇಷನ್ ಇದೆ ಅಂತ ಅಸ್ಯೂಮ್ ಮಾಡಿ. ಸೊ ಫೇಸ್ ವ್ಯಾಲ್ಯೂ 10 ರೂಪೀಸ್ ಇರುತ್ತೆ. ಈಗ ಶೇರ್ ವ್ಯಾಲ್ಯೂ ಬಂದು 500 ರೂಪೀಸ್ ಫಿಕ್ಸ್ ಮಾಡಿದ್ದಾರೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. 490 ರೂಪಾಯಿ ಒಂದು ಪ್ರೀಮಿಯಂ ಆಗಿರುತ್ತೆ, 10 ರೂಪಾಯಿ ಫೇಸ್ ವ್ಯಾಲ್ಯೂ ಆಗಿರುತ್ತೆ. ಟೋಟಲ್ ಶೇರ್ ವ್ಯಾಲ್ಯೂ ಬಂದು 500 ರೂಪೀಸ್ ಒಂದು ಶೇರ್ ಆಗುತ್ತೆ. ಸೊ ನೀವೇನಾದ್ರೂ ಈಗ ಅದ್ರ ಮೇಲೆ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ಶೇರ್ 500 ರೂಪಾಯಿ ಆಗಿರುತ್ತೆ. ಸೊ ಇದು ಕಂಪನಿಯ ವ್ಯಾಲ್ಯೂಯೇಷನ್ ಮೇಲೆ ನಿರ್ಧಾರ ಆಗಿರುತ್ತೆ. ವೆರಿ ಸಿಂಪಲ್ ಇದೆ. ಸೊ ಇಷ್ಟೇ ಒಂದು ಕಂಪನಿ ಶೇರ್ಸ್ ವ್ಯಾಲ್ಯೂ ಹೇಗೆ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ರೆ, ಸೊ ಈ ರೀತಿ ನಿರ್ಧಾರ ಮಾಡ್ತಾರೆ. ಶೇರ್ಸ್ ಮೂಲಕ ಏನು ಬೆನಿಫಿಟ್ ಅಂತ ಹೇಳಿದ್ರೆ, ನೀವು ಒಂದು ಕಂಪನಿಯ ಐಡಿಯಾಲಜಿಗೆ ಅಂಡ್ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ, ಆ ಕಂಪನಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ನೀವು ಕೂಡ ಒಂದು ಸಹ ಮಾಲೀಕತ್ವದಲ್ಲಿ ಓನರ್ಶಿಪ್ ಪಾರ್ಟಿಸಿಪೇಷನ್ ಮುಖಾಂತರ ಆ ಸಂಸ್ಥೆಯ ಜೊತೆಯಲ್ಲಿ ಇರ್ತೀರಿ. ಅಂಡ್ ಆ ಕಂಪನಿ ಹೇಗೆ ಅದು ಒಂದು ಲಾಭವನ್ನ ಮಾಡ್ತಾ ಹೋಗುತ್ತೆ, ಆ ಒಂದು ಲಾಭಾಂಶದಲ್ಲಿ ತಾವು ಎಷ್ಟು ಪರ್ಸೆಂಟೇಜ್ ಆಫ್ ಶೇರ್ಸ್ನ ಹೂಡಿಕೆನ ಮಾಡಿರ್ತೀರಿ, ಆ ಒಂದು ಲಾಭಾಂಶ ನಿಮಗೂ ಕೂಡ ಆಡ್ ಆನ್ ಆಗ್ತಾ
ಹೋಗುತ್ತೆ. ನಿಮ್ಗೆ ಇನ್ನೂ ಸರಳವಾಗಿ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ, ಎಕ್ಸಾಂಪಲ್, ಒಂದು ಕಂಪನಿಯ ವ್ಯಾಲ್ಯೂಯೇಷನ್ ಇವತ್ತು 1 ಕೋಟಿ ರೂಪಾಯಿ ಇರತಕ್ಕಂಥ ಒಂದು ಕಂಪನಿ, ನೀವೊಂದು ಒಂದು 500 ರೂಪೀಸ್ ಅಥವಾ ಒಂದು 1000 ರೂಪೀಸ್ ಶೇರ್ಸ್ ವ್ಯಾಲ್ಯೂ ಇದೆ ಅಂತ ಅಸ್ಯೂಮ್ ಮಾಡಿ, ನೀವೊಂದು 10 ಶೇರ್ಸ್ನ ಇವತ್ತಿನ ವ್ಯಾಲ್ಯೂಯೇಷನ್ಸ್ಗೆ ನೀವು ಪರ್ಚೇಸ್ ಮಾಡಿರ್ತೀರಾ. ಸೊ ಇದೇ ಕಂಪನಿ ನಿಮ್ಮ ಒಂದು 2 ವರ್ಷನೋ 3 ವರ್ಷನೋ ಅಥವಾ 1 ವರ್ಷ ಬಿಟ್ಟು ಕಂಪನಿಯ ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿರುತ್ತೆ. ನಿಮ್ಮ ಹೂಡಿಕೆ ಅವತ್ತು ಆ ಕಂಪನಿಯ ಎಷ್ಟು ಲಾಭಾಂಶ ಮಾಡಿರುತ್ತಲ್ಲ ಅಷ್ಟಕ್ಕೆ ನಿಮ್ದು ಕೂಡ ಬಂಡವಾಳ ಜಾಸ್ತಿ ಆಗಿರುತ್ತೆ. ಹಾಗಾಗಿ ತುಂಬಾ ಜನ ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದು. ಅಂಡ್ ಈಗ ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ, ಸರ್ ಆಯ್ತು, ನಾನು ಶೇರ್ಸ್ನ ತಗೊಂಡಿದ್ದೀನಿ ಒಂದು ಸಂಸ್ಥೆದು, ಯಾವ ರೀತಿ ಇದನ್ನ ನಾನು ಬಳಕೆ ಮಾಡ್ಕೋಬೇಕಾಗತ್ತೆ, ಎಲ್ಲಿರುತ್ತೆ ಇದೆಲ್ಲ ಅಂತ ಹೇಳಿದ್ರೆ, ನೀವೇನು ಹೂಡಿಕೆ ಮಾಡಿರ್ತೀರಿ ಸೊ ಅದು ಆ ಒಂದು ಕಂಪನಿ ಮೇಲೆ ಇರುತ್ತೆ. ಸೊ ನಿಮಗೆ ಯಾವಾಗ ನಿಮಗೆ ಶೇರ್ಸ್ ಬೈ ಆ್ಯಂಡ್ ಸೆಲ್ ಅಂತ ಕರಿತೀವಿ, ನೀವು ಯಾವಾಗ ಒಂದು ಶೇರ್ಸ್ನ ನೀವು ಅಮೌಂಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂದಾಗ ಆ ಶೇರ್ಸ್ನ ನೀವು ಮತ್ತೊಬ್ಬರಿಗೆ ಸೆಲ್ ಮಾಡ್ಬೋದು ಅಥವಾ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಅವಾಗ ಯಾರು ನಿಮ್ಮ ಹತ್ರ ಬೈ ಮಾಡ್ತಾರಲ್ವಾ ಅವತ್ತಿನ ವ್ಯಾಲ್ಯೂಗೆನೆ ಅವ್ರು ಬೈ ಮಾಡಬೇಕು. ಎಕ್ಸಾಂಪಲ್, ನೀವು 100 ರೂಪಾಯಿಗೆ ಪರ್ಚೇಸ್ ಮಾಡಿದರೆ ಆ ಶೇರ್ ವ್ಯಾಲ್ಯೂ 180 ರೂಪಾಯಿ ಆಗಿದ್ರೆ ಅವ್ರು ತಗೊಳ್ಬೇಕಾದ್ರೆ ಅಥವಾ ನೀವು ಕೊಡಬೇಕಾದ್ರೆ ಅವತ್ತಿಗೆ ಅವರು 180 ರೂಪಾಯಿಗೆನೆ ಬೈ ಮಾಡಬೇಕು. ನಮ್ಮ ಡಾಕ್ಸಿ ಗ್ರೋತ್ ಜರ್ನಿಯಲ್ಲಿ ಐಡೆಂಟಿಫೈಡ್ ಇನ್ವೆಸ್ಟರ್ಸ್ಗೆ ನಾವು ನಮ್ಮ ಶೇರ್ಸ್ನ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಡಾಕ್ಸಿ ಈಸ್ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಸಾಫ್ಟ್ವೇರ್, ಬಿಸ್ನೆಸ್ ಅಂಡ್ ಡಾಕ್ಯುಮೆಂಟೇಶನ್ ನೀಡ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಎಜುಕೇಶನಲ್ ಇನ್ಫಾರ್ಮೇಶನ್ ವಿಡಿಯೋಂದಿಗೆ. ನಮಸ್ಕಾರ. Doxy. Business and Documentation Tech.